ಹಾಯ್ ನಮಸ್ಕಾರ, ನಾನು ವಿಜಯ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಸೊ ಫಸ್ಟ್ ಆಫ್ ಆಲ್, ಒಂದು ಯೂಟ್ಯೂಬ್ ಚಾನಲ್ನಿಂದ ಹಣವನ್ನು ಗಳಿಸಬೇಕು ಅಂದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಇರಬೇಕು. ಒಂದು ಯೂಟ್ಯೂಬ್ ಚಾನಲನ್ನು ನಾವು ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ನಿಮ್ಗೇನಾದರೂ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಮುಂದೆ. ಸೊ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದಮೇಲೆ ನೀವು ಯಾವೆಲ್ಲ ರೀತಿಯಾಗಿ ಆ ಒಂದು ಯೂಟ್ಯೂಬ್ ಚಾನಲ್ನಿಂದ ಹಣವನ್ನು ಗಳಿಸ್ಬೋದು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಮೆಥಡ್ಸ್ಗಳಿಗೆ ನಿಮಗೆ ಮಿನಿಮಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಕಾಗುತ್ತೆ. ಕೆಲವೊಂದು 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೀವು ಹಣವನ್ನು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಫಸ್ಟ್ ಮೆಥಡ್ ಯಾವುದಪ್ಪ ಅಂದರೆ ಯೂಟ್ಯೂಬ್ ಆ್ಯಡ್ಸಿಂದ. ನೀವೆಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡುವಾಗ ಅಡ್ವರ್ಟೈಸ್ಮೆಂಟ್ಸ್ ಬರೋದು ನೋಡಿರಬಹುದು. ಬೇರೆ ಯೂಟ್ಯೂಬ್ ವಿಡಿಯೋ ಯಾಕೆ, ನೀವು ಇದೇ ಒಂದು ಯೂಟ್ಯೂಬ್ ವಿಡಿಯೋ ನೋಡುವಾಗ ನಿಮಗೆ ಒಂದು ಆ್ಯಡ್ ಶೋ ಆಗಿರಬಹುದು. ಸೊ ಆ ಒಂದು ಆ್ಯಡ್ ಏನಿದೆ ಅದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಶೋ ಆದರೆ ಸೊ ಯೂಟ್ಯೂಬ್ ಅವರು ನಿಮಗೆ ಹಣವನ್ನು ಕೊಡ್ತಾರೆ. ಸೊ ಇವತ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಇವತ್ತೇ ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ಆ್ಯಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ ಅಂತ ಏನಾದ್ರು ಕ್ವಶನ್ ಇದ್ದರೆ ಇಲ್ಲ. ಇದಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇದ್ದಾವೆ. ಇದಕ್ಕೆ ಮಿನಿಮಮ್ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಹಾಗೆ ಕೊನೆಯ 365 ದಿನಗಳಲ್ಲಿ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಸೊ ಈ ವಾಚ್ ಟೈಮ್ ಏನಪ್ಪ ಅಂದರೆ ಒಟ್ಟು 4000 ಗಂಟೆಯಷ್ಟು ನಿಮ್ಮ ವ್ಯೂವರ್ಸ್ ಏನಿದ್ದಾರೆ ಅವರು ಆ ಒಂದು ನಿಮ್ಮ ಒಂದು ವಿಡಿಯೋನ ನೋಡಿರಬೇಕು. ಒಂದು ವಿಡಿಯೋ ಅಂತಲ್ಲ, ನಿಮ್ಮ ಚಾನಲ್ನಲ್ಲಿ ಎಷ್ಟು ವಿಡಿಯೋಸ್ ಇದಾವೋ ಎಲ್ಲದೂ ಸೇರಿ ಒಟ್ಟು 4000 ಗಂಟೆ ಕೊನೆಯ 365 ದಿನಗಳಲ್ಲಿ ಕಂಪ್ಲೀಟ್ ಆಗಿರಬೇಕು. ಸೊ ಪ್ರತಿಯೊಂದು ಸೆಕೆಂಡು ಕೂಡ ಇದು ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಯೂಟ್ಯೂಬ್. ಸೊ ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ, ಕೆಲವರು 10 ಸೆಕೆಂಡ್ ನೋಡಿ ಹೋದರೆ ಕೌಂಟ್ ಆಗುತ್ತಾ ಇಲ್ವಾ ಅಂತೆಲ್ಲ. ಸೊ ಈ ರೀತಿಯಾಗಿ ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆದಮೇಲೆ ನೀವು ಯೂಟ್ಯೂಬ್ಗೆ ಅಪ್ಲೈ ಮಾಡಬಹುದು. ಸೊ ನನ್ನ ಒಂದು ಯೂಟ್ಯೂಬ್ಗೆ ಆ್ಯಡ್ಸ್ ಹಾಕಿ ನನ್ನ ಒಂದು ಚಾನಲ್ಗೆ ಅಂತ. ಆವಾಗ ಅವರು ನಿಮ್ಮ ಒಂದು ಚಾನಲ್ನ ರಿವ್ಯೂ ಮಾಡ್ತಾರೆ. ಸೊ ನಿಮ್ಮ ಒಂದು ಚಾನಲ್ ಏನಿದೆ ಏನು ಫಾಲ್ಟ್ ಇಲ್ಲ, ಇದರಲ್ಲಿ ನೀವು ಯೂಟ್ಯೂಬ್ ಗೈಡ್ಲೈನ್ಸ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತಾದರೆ ನಿಮ್ಮ ಒಂದು ಚಾನಲ್ಗೆ ಆ್ಯಡ್ಸ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಆವಾಗ ನೀವು ಆ ಒಂದು ಮೆಥಡಿಂದ ಇದರಿಂದ ಹಣ ಗಳಿಸಬಹುದು. ಓಕೆ, ಯೂಟ್ಯೂಬಿಂದ ಹಣ ಗಳಿಸೋದು ಅಂತ ಬಂದಾಗ ಮೇನ್ ಅರ್ನಿಂಗ್ಸ್ ಏನಿದೆ ಈ ಒಂದು ಮೆಥಡಿಂದನೇ ಆಗುವಂಥದ್ದು. ಇದರಲ್ಲಿ ಎರಡನೇ ಮೆಥಡ್ ಇರುವಂಥದ್ದು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ. ಸೊ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಇದರ ಬಗ್ಗೆ ಆಲ್ರೆಡಿ ವಿಡಿಯೋನ ಮಾಡಿಟ್ಟಿದ್ದೀನಿ. ಸೊ ನೀವು ಅದನ್ನು ಇಲ್ಲಿ ಐ ಬಟನಲ್ಲಿ ಹೋಗಿ ನೋಡ್ಕೊಂಡು ಬರಬಹುದು, ಅಥವಾ ನಾನು ಆ ಒಂದು ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರಬಹುದು. ಸೊ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕ್ ಏನಿದೆ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಡಬಹುದು. ಆಮೇಲೆ ಆ ಒಂದು ಅಫಿಲಿಯೇಟ್ ಲಿಂಕ್ ರಿಲೇಟೆಡ್ ನೀವು ವಿಡಿಯೋಸ್ ಮಾಡ್ಬೋದು. ಅಂಥ ಟೈಮ್ನಲ್ಲಿ ನೋಡುವಂಥವರು ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೋದರೆ ನಾನು ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಮೈಕಿನ ಒಂದು ಲಿಂಕನ್ನು ಹಾಕಿರ್ತೀನಿ. ಅದು ಒಂದು ಅಫಿಲಿಯೇಟ್ ಲಿಂಕ್, ತುಂಬ ಒಳ್ಳೆ ಮೈಕ್, ಎಲ್ಲ ಯೂಟ್ಯೂಬರ್ಸ್ ಯೂಸ್ ಮಾಡುವಂಥದ್ದು ಯೂಶ್ವಲಿ ಇದೇ ಮೈಕನ್ನು, ಬೋಯಾ ಬೈ M1 ಅಂತ. ಸೊ ನೀವೇನಾದರೂ ಅದನ್ನು ಇಷ್ಟಪಟ್ಟು ಪರ್ಚೇಸ್ ಮಾಡೋದಕ್ಕೆ ಹೋದರೆ ನನಗೆ ಕಮಿಷನ್ ಸಿಗುತ್ತೆ, ಬಟ್ ನನ್ನ ಒಂದು ಲಿಂಕ್ನಲ್ಲೇ ಹೋಗಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಇದರಿಂದ ಹಣ ಗಳಿಸ್ಬೋದು. ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು 1000 ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಏನು ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ನೀವು 0 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಈ ಒಂದು ಮೆಥಡಿಂದ ಮನಿನ ಅರ್ನ್ ಮಾಡಬಹುದು. ಇದರಲ್ಲಿ ಥರ್ಡ್ ಮೆಥಡ್ ಇರುವಂಥದ್ದು ಪ್ರಮೋಷನ್ ಆ್ಯಂಡ್ ಸ್ಪಾನ್ಸರ್ಶಿಪ್ ಅಂತ. ಸೊ ಈ ಒಂದು ಮೆಥಡಿಂದ ಅರ್ನ್ ಮಾಡಬೇಕಂದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಮಿನಿಮಮ್ ಸಬ್ಸ್ಕ್ರೈಬರ್ಸ್ ಬೇಕಾಗಿರುವಂಥದ್ದಿಲ್ಲ. ಓಕೆ, ಸೊ ನಿಮ್ಮ ಒಂದು ಚಾನಲ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಚಾನಲ್ಗೆ ಪ್ರಮೋಷನ್ಸ್ ಆಗಲಿ ಸ್ಪಾನ್ಸರ್ಶಿಪ್ಸ್ ಆಗಲಿ ಎಲ್ಲ ಬರುತ್ತೆ. ಸೊ ಅವ್ರು ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಯೂಟ್ಯೂಬ್ ಚಾನಲ್ಗೆ ಹೋದಾಗ ನಿಮ್ಮದು ಅಬೌಟ್ ಸೆಕ್ಷನ್ ಅಂತ ಇರುತ್ತೆ. ಅಲ್ಲಿ ನಿಮ್ಮದು ಬಿಸ್ನೆಸ್ ಇಮೇಲ್ ಅಡ್ರೆಸ್ ಕೊಡೋಕ್ಕಿರುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಇಮೇಲ್ ಅಡ್ರೆಸ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ನಾನು ನನ್ನ ಸ್ಕ್ರೀನ್ಶಾಟ್ ಕಳಿಸ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಷ್ಟು ಚಿಕ್ಕ ಯೂಟ್ಯೂಬ್ ಚಾನಲ್, ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಇದ್ದಾಗಲೇ ನನಗೆ ಒಂದು ಯೂಟ್ಯೂಬ್ ಕೊಲಾಬರೇಷನ್ಗೆ ಬಂದಿತ್ತು. ಸೊ ಪೇಯ್ಡ್ ಕೊಲಾಬರೇಷನಿಗೆ ಸೊ 11 ವಿಕೆಟ್ಸ್ ಮತ್ತು ಯಾವುದೋ ಒಂದು ರಮ್ಮಿಯಿಂದ ಕೊಲಾಬರೇಷನ್ಗೆ ಬಂದಿತ್ತು. ಸೊ ನಾನು ಅದನ್ನು ಏನಾದರೂ ಪ್ರಮೋಟ್ ಮಾಡಿದರೆ ನನಗೆ ಅವರು ಹಣವನ್ನು ಕಳಿಸ್ತಾರೆ. ಈ ರೀತಿಯಾಗಿ ನೀವು ಇದರಿಂದ ಹಣವನ್ನು ಗಳಿಸಬಹುದು. ಸೊ ಬೇರೆಯವರ ಪ್ರಾಡಕ್ಟ್ ಅಂತಲೇ ಅಲ್ಲ, ಸೊ ನಿಮ್ಮದೇ ಒಂದು ಪ್ರಾಡಕ್ಟನ್ನು ನೀವು ಇದರಲ್ಲಿ ಪ್ರಮೋಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಬಳಿ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಟ್ರಾಫಿಕ್ ಅಥವಾ ಯೂಸರ್ಸ್ ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದರ ಬಗ್ಗೆ ಹೇಳಿ. ಸೊ ಆವಾಗ ಆ ಒಂದು ವೆಬ್ಸೈಟ್ಗೂ ಕೂಡ ಟ್ರಾಫಿಕ್ ಬರುವಂಥದ್ದು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ನೀವು ಯೂಟ್ಯೂಬ್ನಲ್ಲೂ ಹಣ ಗಳಿಸ್ಬೋದು, ಆವಾಗ ಅಲ್ಲಿ ವೆಬ್ಸೈಟಲ್ಲೂ ಟ್ರಾಫಿಕ್ ಜಾಸ್ತಿಯಾಗಿ ಅಲ್ಲಿ ಕೂಡ ಹಣ ಗಳಿಸ್ಬೋದು. ಸೊ ಈ ರೀತಿಯಾಗಿ ನೀವು ಪ್ರಮೋಷನ್ ಮತ್ತು ಸ್ಪಾನ್ಸರ್ಶಿಪ್ಪಿಂದ ಹಣವನ್ನು ಗಳಿಸಬಹುದು.
ಇದರಲ್ಲಿ 4ನೇ ಮೆಥಡ್ ಮೆಂಬರ್ಶಿಪ್ ಇಂದ. ನಿಮಗೆಲ್ಲ ಗೊತ್ತೇ ಇದೆ, ನಾವೆಲ್ಲ ಯೂಟ್ಯೂಬ್ ವಿಡಿಯೋಸ್ ಫ್ರೀ ಆಗಿ ನೋಡುವಂಥದ್ದು. ಬಟ್ ಕೆಲವೊಂದು ಏನು ಮಾಡ್ತಾರೆ, ಸಬ್ಸ್ಕ್ರೈಬರ್ ಬೇಸ್ ಕ್ರಿಯೇಟ್ ಆದಮೇಲೆ ನಾವು ಒಂದು ಮೆಂಬರ್ಶಿಪ್ಪನ್ನು, ಆ ಒಂದು ಚಾನಲ್ಗೆ ಮೆಂಬರ್ಶಿಪ್ಪನ್ನು ಅಪ್ಲೈ ಮಾಡ್ತಾರೆ. ಸೊ ಆ ಮೆಂಬರ್ಶಿಪ್ನಲ್ಲಿ ಆ ಮೆಂಬರ್ ಆದವರಿಗೆ ಚಾನಲಿಗೆ ಸೊ ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಡ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸ್ಟಾಕ್ ಮಾರ್ಕೆಟ್ ಇದು ಒಂದು ಚಾನಲ್ ಅಂತ ತೋರಿಸ್ತೀನಿ. ನಾನು ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಟ್ರೇಡ್ ವಿತ್ ಟ್ರೆಂಡ್ ಅಂತ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರುವಂಥ ಒಂದು ಯೂಟ್ಯೂಬ್ ಚಾನಲ್. ಇಲ್ಲಿ ಕೆಳಗೆ ಹೋದರೆ ನಿಮಗೆ ಕಾಣುತ್ತೆ ನೋಡಿ, ಇವೆಲ್ಲ ಫ್ರೀ ವಿಡಿಯೋಸ್. ಬಟ್ ಅವರಿಗೆ ಇರುವಂಥ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಏನಿದೆ ಅದು ಅವರಿಗೆ ಫ್ರೀಯಾಗಿ ನಮಗೆ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಅವರು ಮೆಂಬರ್ಶಿಪ್ಪನ್ನು ಹಾಕ್ತಾರೆ. ಇಲ್ಲೇ ನೋಡಿ ಸಬ್ಸ್ಕ್ರೈಬ್ ಬಟನ್ ರೈಟ್ ಸೈಡ್ಗೆ ಜಾಯಿನ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಫಸ್ಟ್ ಪ್ಲ್ಯಾನ್ ಬರ್ತಿದೆ ಪ್ರೈಸ್ ವಾಲ್ಯೂಮ್ ಅನಾಲಿಸಿಸ್ ಅಂತ. 1 ಮಂತಿಗೆ 799 ರೂಪೀಸ್ ಕೊಡಬೇಕಾಗತ್ತೆ. ಅಲ್ಲಿ ಜಾಯಿನ್ ಅಂತ ಕೊಟ್ಟರೆ ನಾವು ಅದಕ್ಕೆ ಜಾಯಿನ್ ಆಗ್ಬೋದು. ಹಾಗೆ ಇಲ್ಲಿ ಕೆಳಗೆ ನೋಡಿ ಪೊಸಿಷನಲ್ ಟ್ರೇಡಿಂಗ್ ಅಂತ ಬರ್ತಾ ಇದೆ. ಇದು 1 ಮಂತಿಗೆ 2799 ರೂಪೀಸ್ ಕೊಡಬೇಕಾಗತ್ತೆ ನಾವು. ಸೊ ಇದು ಮೆಂಬರ್ಶಿಪ್ಪು ಫ್ರೀ ಅಲ್ಲದೆ ನಮ್ಮ ಬಳಿ ಇರುವಂಥ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಏನಿದೆ ಅದನ್ನು ಶೇರ್ ಮಾಡೋದಕ್ಕೆ ಅಥವಾ ಎಕ್ಸ್ಟ್ರಾ ಏನಾದರೂ ಇದ್ದರೂ ಶೇರ್ ಮಾಡೋದಕ್ಕೆ ನಾವು ಈ ರೀತಿಯಾಗಿ ಮೆಂಬರ್ಶಿಪ್ಪನ್ನು ಹಾಕಿ ಮನಿನ ಅರ್ನ್ ಮಾಡ್ಕೊಳ್ಬಹುದು. ಬಟ್ ನಿಮ್ಮ ಒಂದು ಚಾನಲ್ನಲ್ಲಿ ಈ ಮೆಂಬರ್ಶಿಪ್ ಫೀಚರ್ನ ಹಾಕೊಳ್ಬೇಕು ಅಂದರೆ ನಿಮ್ಮ ಒಂದು ಚಾನಲ್ನಲ್ಲಿ ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಇದರಲ್ಲಿ 5ನೇ ಮೆಥಡ್ ಏನಪ್ಪ ಅಂದರೆ ಸೂಪರ್ ಚಾಟ್ಸಿಂದ. ಸೊ ನೀವೇನಾದರೂ ನಿಮ್ಮ ಒಂದು ಚಾನಲ್ನಲ್ಲಿ ಯಾವಾಗಲೂ ಲೈವ್ ಹೋಗ್ತೀರಾ ಅಥವಾ ಏನಾದರೂ ಸ್ಟ್ರೀಮಿಂಗ್ ಮಾಡ್ತೀರಾ, ಅಂಥ ಟೈಮ್ನಲ್ಲಿ ವ್ಯೂವರ್ಸ್, ನೀವು ಬೇರೆ ಗೇಮಿಂಗ್ ಚಾನಲ್ ಎಲ್ಲ ನೋಡಿರಬಹುದು, ವ್ಯೂವರ್ಸ್ ಅವರಿಗೆ ಹಣವನ್ನು ಸೆಂಡ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನೀವು ಹಣವನ್ನು ಗಳಿಸ್ಬೋದು. ಬಟ್ ಸೂಪರ್ ಚಾಟಿಂದ ಮನಿನ ಅರ್ನ್ ಮಾಡಬೇಕು ಅಂದರೆ ನಿಮ್ಮ ಒಂದು ಚಾನಲ್ನಲ್ಲಿ ಮಿನಿಮಮ್ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. 1000 ಸಬ್ಸ್ಕ್ರೈಬರ್ಸ್ ಆಗದೆ ನೀವು ಯೂಟ್ಯೂಬ್ ಅವ್ರ ಪ್ರಕಾರ ನೀವು ಲೈವ್ ಮಾಡೋದಕ್ಕೆ ಆಗೋದಿಲ್ಲ ಅಂತಿದೆ. ಬಟ್ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ಸ್ ಆಗದೇ ಇದ್ರೂ ಕೂಡ ಲೈವ್ ಮಾಡಬಹುದು, ಸ್ಟ್ರೀಮ್ ಮಾಡಬಹುದು. ಸೊ ಅಂಥ ಟೈಮ್ನಲ್ಲಿ ನೀವು 1000 ಸಬ್ಸ್ಕ್ರೈಬರ್ಸ್ ಆಗದೇ ಇದ್ದಾಗ ಸೂಪರ್ ಚಾಟಿಂದ ಅರ್ನ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ನೀವು ಪೇಟಿಎಂ ನಂಬರ್ನ ಅಥವಾ ನಿಮ್ಮ ಒಂದು UPI ID-ನ ಸ್ಕ್ರೀನ್ ಮೇಲೆ ಬರೋ ಹಾಗೆ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಡ್ಬೋದು. ಆವಾಗ ವ್ಯೂವರ್ಸ್ ನಿಮಗೆ ಅಲ್ಲಿಗೆ ಹಣವನ್ನು ಸೆಂಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ದೊಡ್ಡ ದೊಡ್ಡ ಗೇಮಿಂಗ್ ಚಾನಲ್ ಎಲ್ಲ ನೋಡಿರಬಹುದು. ಸೊ ಅಲ್ಲಿ ಸೂಪರ್ ಚಾಟ್ಸ್ ಅನ್ನುವಂಥ ಆಪ್ಷನ್ ಇದ್ರೂ ಕೂಡ ಪೇಟಿಎಂ ನಂಬರ್, ಗೂಗಲ್ ಪೇ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅವ್ರು ಯಾಕೆ ಕೊಡ್ತಾರೆ ಗೊತ್ತಾ? ಸೊ ಸೂಪರ್ ಚಾಟ್ಸಲ್ಲಿ ಹಣವನ್ನು ಸೆಂಡ್ ಮಾಡಿದರೆ ಅದರಲ್ಲಿ 30% ಹಣವನ್ನು ಯೂಟ್ಯೂಬ್ ಅವರು ತಗೊಳ್ತಾರೆ. ಅದೇ ಗೂಗಲ್ ಪೇಗೆಲ್ಲ ಯಾರು ಸೆಂಡ್ ಮಾಡಿದರೆ ಅದು 100% ಆ ಸ್ಟ್ರೀಮರ್ಸಿಗೆ ಸಿಗುತ್ತಲ್ಲ, ಆ ಒಂದು ಕಾರಣಕ್ಕಾಗಿ 100% ಅವರಿಗೆ ಸಿಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಸ್ಕ್ರೀನ್ ಮೇಲೆ ಅವರ ಒಂದು ಗೂಗಲ್ ಪೇ ನಂಬರ್, ಪೇಟಿಎಂ ನಂಬರ್ ಈ ರೀತಿಯಾಗಿ ಕೊಟ್ಟಿರ್ತಾರೆ. 6ನೇ ಮೆಥಡ್ ಯಾವುದಪ್ಪ ಅಂದರೆ ಮರ್ಚೆಂಡೈಸ್ ಅಂತ. ಸೊ ನೀವು ಮರ್ಚೆಂಡೈಸಿಂದ ಹಣ ಗಳಿಸಬಹುದು. ಇದು ಕೂಡ ಒಂದು ಯೂಟ್ಯೂಬ್ನ ಒಂದು ಫೀಚರ್ ಆಗಿರುವಂಥದ್ದು. ಸೊ ಇಲ್ಲಿ ನೋಡಿ, ನಾನು ಎಕ್ಸಾಂಪಲ್ಗೆ ಇಲ್ಲಿ SP ಹೂರ್ತಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿದ್ದೀನಿ. ಸೊ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ನನಗೆ ಒಂದು T-ಶರ್ಟ್ ಕಾಣ್ತಾ ಇದೆ, ಇದೇ ಮರ್ಚೆಂಡೈಸ್. ಓಕೆ, ಇದನ್ನು ನಾವು ಪ್ರಮೋಟ್ ಮಾಡುವಂಥದ್ದು, ನಮ್ಮ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡುವಂಥದ್ದು. ಸೊ ಇದಕ್ಕೆ ಮಿನಿಮಮ್ ನಿಮಗೆ 10,000 ಸಬ್ಸ್ಕ್ರೈಬರ್ಸ್ ಇರಬೇಕಾಗತ್ತೆ. ನಾನು ಈ ಒಂದು ವಿಡಿಯೋ ಮಾಡುವಷ್ಟೊತ್ತಿಗೆ ನನ್ನ ಒಂದು ಚಾನಲ್ನಲ್ಲಿ ಇನ್ನೂ 10,000 ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇರೋ ಕಾರಣದಿಂದಾಗಿ ನಾನು ನನ್ನ ಒಂದು ಚಾನಲ್ನಲ್ಲಿ ಇನ್ನೂ ಕೂಡ ಈ ಒಂದು ಮರ್ಚೆಂಡೈಸ್ ಆಪ್ಷನ್ನ ಬಂದಿಲ್ಲ, ನನಗೆ ಈ ಒಂದು ಮರ್ಚೆಂಡೈಸ್ ಆಪ್ಷನ್ ಬಂದಿಲ್ಲ. ಸೊ ನೀವೇನಾದರೂ ಆ ಒಂದು ಇವಾಗ SP ಹೂರ್ತಿ ಅವರ ಒಂದು ಶರ್ಟ್ ತೋರಿಸ್ತೆ ನಾನು, ನೀವೇನಾದರೂ ಅಲ್ಲಿಗೆ ಹೋಗಿ ಅವರ ಒಂದು ಶರ್ಟ್ ತೊಗೊಂಡ್ರೆ ಅವರಿಗೆ ಹಣ ಹೋಗುತ್ತೆ ಆ ಒಂದು ಶರ್ಟಿಂದು. ಈ ರೀತಿಯಾಗಿ ನೀವು ಹಣವನ್ನು ಗಳಿಸಬಹುದು. ನೆಕ್ಸ್ಟ್ 7ನೇ ಮೆಥಡ್ ಯಾವುದಪ್ಪ ಅಂದರೆ ಅಪ್ಲೋಡ್ ಬಟನ್ ಅಂತ. ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ನೋಡುವಾಗ ಅಪ್ಲೋಡ್ ಅಂತ ಒಂದು ಬಟನ್ ಬರುತ್ತೆ. ಈ ಒಂದು ಬಟನ್ ಏನಿದೆ ಇದು ಲೈಕ್, ಡಿಸ್ಲೈಕ್ ಪಕ್ಕನೆ ರೈಟ್ ಸೈಡಿಗೆ ಅಪ್ಲೋಡ್ ಅಂತ ನಿಮಗೆ ಕಾಣುತ್ತೆ. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗ್ತಿದೆ, ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಸೊ ಆ ಒಂದು ಅಪ್ಲೋಡ್ ಬಟನ್ ಏನಿದೆ, ಸೊ ಅದಕ್ಕೆ ನಿಮ್ಮ ಒಂದು ವಿಡಿಯೋ ಏನಾದರೂ ವ್ಯೂವರ್ಸ್ಗೆ ಇಷ್ಟ ಆದರೆ ವ್ಯೂವರ್ಸ್ ಏನಿದ್ದಾರೆ ಅವರು ನಿಮಗೆ ಡೊನೇಟ್ ಮಾಡೋದಕ್ಕೆ ಇರುವಂಥದ್ದು. ಸೊ ಅಲ್ಲಿಗೆ ಹೋಗಿ ನಿಮಗೆ ಅವರು ಹಣವನ್ನು ಸೆಂಡ್ ಮಾಡ್ಬೋದು. ಬಟ್ ಇದಕ್ಕೂ ಕೂಡ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಆಗಿ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಬಟ್ ನಿಮಗೆ ಆ ಒಂದು ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ನಿಮ್ಮ ಒಂದು ಪೇಟಿಎಂ ನಂಬರ್ನು, ಗೂಗಲ್ ಪೇ ನಂಬರ್ನು ಡಿಸ್ಕ್ರಿಪ್ಷನ್ ಎಲ್ಲ ಕೊಡ್ಬೋದು. ಡೊನೇಟ್ ಮಾಡಬೇಕು ಅಂತ ಅನ್ಸೋರು ಅದನ್ನು ನಿಮಗೆ ಮನಿನ ಸೆಂಡ್ ಮಾಡ್ತಾರೆ. ಈ ಒಂದು ಫೀಚರ್ ಏನಿದೆ ಇದು ತುಂಬ ಕಮ್ಮಿ ಚಾನಲ್ಸಲ್ಲಿ ಶೋ ಆಗ್ತಿದೆ. ಈ ಒಂದು ಫೀಚರ್ ಏನಿದೆ ಇದು ಯೂಟ್ಯೂಬ್ ಜಸ್ಟ್ ಟೆಸ್ಟ್ ಮಾಡ್ತಾ ಇದೆ, ಇದು ಹೇಗೆ ವರ್ಕೌಟ್ ಆಗುತ್ತೆ ಇದು ಎಲ್ಲ. ಸೊ ಅದಕ್ಕಾಗಿ ಇದು ಎಲ್ಲ ಒಂದು ಚಾನಲ್ಗೆ ಬಂದಿಲ್ಲ. ಬಂದಮೇಲೆ ಎಲ್ಲ ಒಂದು ಯೂಟ್ಯೂಬ್ ವೀಡಿಯೋಸ್ ಅವರಲ್ಲೂ ಕೂಡ ನಿಮಗೆ ಅದು ಶೋ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ಹಣವನ್ನು ಗಳಿಸ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಬೇರೆ ಯಾರಾದರೂ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ರೆ ಅಂಥವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ರೀತಿಯಾಗಿ ಎಲ್ಲ ನೀವು ಹಣವನ್ನು ಗಳಿಸ್ಬೋದು ಅಂತ ಗೊತ್ತಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.
ಬಾಯ್ ಬಾಯ್.